ಮರವೆಲ್ಲೋ ಕೋಗಿಲೆಯೆಲ್ಲೋ ಹೀಗೆ ಸಂಬಂಧ ಮುಂದುವರಿದ ಭಾಗ 2. ನಿಮ್ಮ ಬಿಡುವಿನ ವೇಳೆಯಲ್ಲಿ ರೇಖಾ ಸ್ಟೋರಿ ಟೈಮ್ನಲ್ಲಿ ಕೇಳಿ, ಆನಂದಿಸಿ, ಪ್ರೋತ್ಸಾಹಿಸಿ. ತಪ್ಪದೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮೈಸೂರಿನ ಪ್ರತಿಷ್ಠಿತ ಶ್ರೀಮಂತರೇ ವಾಸಿಸುವ ಬಡಾವಣೆಯಲ್ಲಿರುವ 3 ಅಂತಸ್ತಿನ ದೊಡ್ಡ ಬಂಗಲೆ ಅರಸು ಮ್ಯಾನ್ಷನ್. ರಾತ್ರಿ ಸುಮಾರು 10:30-11ರ ಸಮಯ. ಸುಮಾರು ಹೊತ್ತಿನಿಂದ ಹೊರಗಡೆ ಮಳೆಯ ಆರ್ಭಟ, ಗುಡುಗು, ಸಿಡಿಲು, ಮಿಂಚಿನ ಅಬ್ಬರವಾದರೆ ಅರಸು ಮ್ಯಾನ್ಷನ್ನ ಒಳಗಡೆ ಒಂದು ಹೆಣ್ಣಿನ ನೋವಿನ ಆಕ್ರಂದನ, ನರಳಾಟ, ಕಿರುಚಾಟ ಮನೆಯಲ್ಲಿ ಆತಂಕ ಸೃಷ್ಟಿಸಿದೆ. 2 ತಾಸಿನ ನರಳಾಟದ ನಡುವೆ ಒಂದು ಮಗುವಿನ ಅಳುವಿನ ಶಬ್ದ ಕೇಳಿಸಿದ ಕೂಡಲೇ ಆ ಮನೆಯ ಯಜಮಾನಿ ಮೇಲೆ ನೋಡಿ ನಿಟ್ಟುಸಿರು ಬಿಟ್ಟು ಸುಸೂತ್ರವಾಗಿ ಹೆರಿಗೆ ಆಯಿತು ಅಂತ ಹೇಳಿ ದೇವರಿಗೆ ಕೈಮುಗಿಯುತ್ತಾರೆ. ಆದರೆ ಒಬ್ಬರನ್ನು ಬಿಟ್ಟು ಮನೆಯ ಎಲ್ಲರಿಗೂ ಸಂತೋಷವಾಗಿತ್ತು. ಇನ್ನೊಂದು ಕಡೆ ಮನೆಯವರೆಲ್ಲರ ಮುಖದಲ್ಲಿ ಮತ್ತು ಮನಸ್ಸಿನಲ್ಲಿ ಆತಂಕ, ದುಗುಡ ಮನೆ ಮಾಡಿತ್ತು. ಯಾಕಂದರೆ ಆ ಮನೆಯ ಯಜಮಾನನ ನಿರ್ಧಾರ ಕೇಳಿ. ಆ ಮನೆಯ ಯಜಮಾನನ ಆಜ್ಞೆಯಂತೆ ನರ್ಸ್ ಆ ಮಗುವನ್ನು ಬಟ್ಟೆಯಲ್ಲಿ ಸುತ್ತಿ ಯಜಮಾನನ ಹತ್ತಿರ ತೆಗೆದುಕೊಂಡು ಬರುತ್ತಿದ್ದಂತೆ ಸಿಟ್ಟುಗೊಂಡ ಆ ಮನೆಯ ಯಜಮಾನ, ದೂರ ತಗೊಂಡೋಗು ಆ ಅನಿಷ್ಟನ ಎಂದು ಅಬ್ಬರಿಸಿದಾಗ ನರ್ಸ್ ಭಯದಿಂದ ದೂರ ಸರಿದು ನಿಲ್ಲುತ್ತಾಳೆ. ದೂರದಿಂದಲೇ ನರ್ಸ್ ಕೈಯಲ್ಲಿದ್ದ ಮುದ್ದಾದ ಬೆಣ್ಣೆಯಂತಿದ್ದ ಮಗುವನ್ನು ನೋಡಿದ ಕೂಡಲೇ ಆ ಮನೆ ಯಜಮಾನನ ಮಡದಿ ಸುಲೋಚನಾ ಮನಸ್ಸು ತಡೆಯದೆ ಎಂಥ ಮಗು ಅಂತ ಕೇಳುತ್ತಾರೆ. ಸುಲೋಚನಾ ಎಂಥ ಮಗು ಅಂತ ಕೇಳಿದಾಗ ನರ್ಸ್ ಸಂತೋಷದಿಂದ ಹೆಣ್ಣು ಮಗು, ತುಂಬ ಮುದ್ದಾಗಿದೆ ಮೇಡಮ್ ಅಂತ ಹೇಳಿ ಹೆಣ್ಣು ಮಗುವನ್ನು ಅವರಿಗೆ ತೋರಿಸುತ್ತಾ, ತುಂಬ ಮುದ್ದಾಗಿ ಆರೋಗ್ಯವಾಗಿದೆ ಮತ್ತು 3.5 kg ಇದೆ ಮೇಡಮ್, ಅದಕ್ಕೆ ಡೆಲಿವರಿ ತುಂಬ ಕಷ್ಟವಾಯಿತು ಅಂತ ಹೇಳಿದಾಗ ಎಲ್ಲರಿಗೂ ಆ ಮಗುವನ್ನು ನೋಡಬೇಕು ಅಂತ ಆಸೆ ಪಟ್ಟರೂ ಕೂಡ ಯಾರಿಗೂ ಆ ಮಗುವನ್ನು ನೋಡುವುದಕ್ಕಾಗಲಿ ಎತ್ತಿಕೊಳ್ಳುವುದಕ್ಕಾಗಲಿ ಧೈರ್ಯ ಸಾಲಲಿಲ್ಲ. ಆ ಮಗುವನ್ನು ಹತ್ತಿರದಿಂದ ನೋಡುವುದಕ್ಕಾಗಲಿ ಮುಟ್ಟುವುದಕ್ಕಾಗಲಿ ಅವಕಾಶವನ್ನು ಕೊಡಲಿಲ್ಲ ಆ ಮನೆಯ ಯಜಮಾನ. ಆ ಮನೆಯ ಯಜಮಾನ ಮನೆಯವರೆಲ್ಲರನ್ನ ಉದ್ದೇಶಿಸಿ, ಇನ್ನೊಂದು ಮುಖ್ಯವಾದ ವಿಚಾರ, ಯಾವುದೇ ಕಾರಣಕ್ಕೂ ಮಗು ಏನಾಯಿತು ಅಂತ ಅವಳು ಕೇಳಿದರೆ ಎಲ್ಲರೂ ಮಗು ಸತ್ತೋಯ್ತು ಅಂತಲೇ ಎಲ್ಲರೂ ಹೇಳಬೇಕು ಅಂತ ಆ ಮನೆಯ ಯಜಮಾನನ ಕಟ್ಟಾಜ್ಞೆಯಾಗಿತ್ತು. ನರ್ಸ್ ಕಡೆ ತಿರುಗಿ, ನೀನು ಕೂಡ ಇಲ್ಲಿ ನಡೆದ ವಿಚಾರ ಹೊರಗಡೆ ಯಾರಿಗೂ ತಿಳಿಯಕೂಡದು, ತಿಳಿದರೆ ಮುಂದಿನ ಪರಿಣಾಮ ಏನು ಅಂತ ಗೊತ್ತು ತಾನೇ ಅಂತ ಕೇಳಿದಾಗ ನರ್ಸ್ ತಲೆ ತಗ್ಗಿಸಿ ಗೊತ್ತು ಅಂತ ತಲೆಯಾಡಿಸುತ್ತಾಳೆ. ಗಂಡನ ಕೋಪ ಎಂಥದ್ದು ಅಂತ ಗೊತ್ತಿದ್ದರೂ ಮಗುವಿಗಾಗಿ ಧೈರ್ಯ ಮಾಡಿದ ಸುಲೋಚನಾ, ರೀ, ಹೆಣ್ಣು ಮಗು ಶುಕ್ರವಾರ ನಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಬಂದಿದ್ದಾಳೆ, ಇಲ್ಲೇ ಇರಲಿ ಬಿಡಿ ಅಂತ ಇಷ್ಟೇ ಹೇಳಿದರು. ಆ ಮನೆಯ ಯಜಮಾನ ಕಡ್ಡಿ ತುಂಡು ಮಾಡಿದಂತೆ, ಸಾಧ್ಯವಿಲ್ಲ, ಆ ಮಗು ಈ ಮನೆಯಲ್ಲಿದ್ದರೆ ನನ್ನ ಮಗಳ ಬಾಳು ಹಾಳಾಗುತ್ತದೆ. ಆ ಅನಿಷ್ಟ ಹೊಟ್ಟೆಯಲ್ಲಿದ್ದಾಗಲೇ ತನ್ನ ಅಪ್ಪನನ್ನು ಬಲಿ ತಗೊಂಡಳು. ಈಗ ಇವಳಿಂದ ನನ್ನ ಮಗಳ ಬಾಳು ಮತ್ತು ಈ ಮನೆ ಹಾಳಾಗುತ್ತದೆ ಅಷ್ಟೇ. ಆಮೇಲೆ ಅವಳು ಇನ್ನೊಂದು ಮದುವೆಗೆ ಒಪ್ಪಲ್ಲ, ಜೀವನ ಪೂರ್ತಿ ಒಂಟಿಯಾಗಿ ಇರ್ತಾಳೆ. ಈ ಅನಿಷ್ಟದಿಂದ ಯಾರಿಗೂ ಒಳ್ಳೆಯದಾಗಲ್ಲ. ಆದರೆ ಆ ಅನಿಷ್ಟ ಎಂದು ಜರಿದ ಮಗು ಅವರ ಮನೆಯಿಂದ ಹೋದ ಮೇಲೆ ಅವರ ಮನೆ ಪ್ರಗತಿಯಿಂದ ಅವನತಿಯ ಕಡೆ ಹೋಗಲು ಆರಂಭಿಸಿತು. ಆ ಅನಿಷ್ಟದಿಂದ ಯಾರಿಗೂ ಒಳ್ಳೆಯದಾಗಲ್ಲ ಅಂತ ಹೇಳಿ ಶ್ಯಾಮ್ ಎಂದು ತಮ್ಮ ಕಂಚಿನ ಕಂಠದಿಂದ ಕೂಗಿದ ಕೂಡಲೇ ನರ್ಸ್ ಕೈಯಿಂದ ಮಗುವನ್ನು ಪಡೆದು ಹೊರಡುತ್ತಾರೆ ಶ್ಯಾಮನೆಯ ದೊಡ್ಡ ಮಗ. ಎಂದಿಗೂ ತಂದೆಗೆ ಎದುರು ಮಾತನಾಡದ, ತಂದೆ ಹೇಳಿದ ಕೆಲಸವನ್ನು ಚಾಚೂ ತಪ್ಪದೆ ಮಾಡುತ್ತಿದ್ದ ಶ್ಯಾಮ್ ಪ್ರಸಾದ್ ಅಂದು ತಂದೆಯ ಮಾತನ್ನು ಮೀರಿ ಬೆಂಗಳೂರಿನ ಕಡೆ ಕಾರನ್ನು ತಿರುಗಿಸುತ್ತಾನೆ. 3-4 ಗಂಟೆಗಳ ಸುದೀರ್ಘ ಪ್ರಯಾಣದ ನಂತರ ಬೆಳಗಿನ ಜಾವ 3 ಗಂಟೆಗೆ ಅವನ ಕಾರು ಹೋಗಿ ನಿಂತಿದ್ದು ಒಂದು ಕೆಳ ಮಧ್ಯಮ ವರ್ಗದ ಜನರು ವಾಸಿಸುವ ಕಾಲೋನಿಯಲ್ಲಿ. ಕಾರನ್ನು ನಿಲ್ಲಿಸಿ ನಿಧಾನವಾಗಿ ಮಗುವನ್ನು ಒಂದು ಕೈಯಲ್ಲಿ ಹಿಡಿದು ಮಳೆಯಲ್ಲಿ ನೆನೆಯದಂತೆ ಮತ್ತೊಂದು ಕೈಯಲ್ಲಿ ಛತ್ರಿ ಹಿಡಿದು ಒಂದು ಮನೆಯ ಬಾಗಿಲನ್ನು ಮೆಲ್ಲಗೆ ತಟ್ಟಿ ಸುನಂದಮ್ಮ ಸುನಂದಮ್ಮ ಅಂತ ಕೂಗುತ್ತಾರೆ. ಸುಮಾರು 50 ವರ್ಷದ ಹೆಂಗಸು ಬಂದು ಬಾಗಿಲು ತೆಗೆಯುತ್ತಾಳೆ. ಸುನಂದಮ್ಮ ಗಾಬರಿಯಿಂದ, ಶ್ಯಾಮಪ್ಪ, ನೀವು
ಇಷ್ಟೊತ್ತಿನಲ್ಲಿ ಈ ಮಳೆಯಲ್ಲಿ ಅಂತ ಆತಂಕದಿಂದ ಕೇಳಿದಾಗ ಕೊಡೆಯನ್ನು ಮಡಚಿ ಹೊರಗಡೆ ಇಟ್ಟು ಮೊದಲು ಒಳಗಡೆ ಬರೋಕ್ಕೆ ಅವಕಾಶ ಕೊಡು ಸುನಂದಮ್ಮ, ಆಮೇಲೆ ಎಲ್ಲ ಹೇಳ್ತೀನಿ ಅಂತ ಮನೆಯೊಳಗೆ ಹೋದ ಕೂಡಲೇ ಸುನಂದಮ್ಮ ಟವಲ್ ಕೊಟ್ಟು ಬಿಸಿ ಬಿಸಿ ಕಾಫಿ ಮಾಡಿ ತಂದುಕೊಟ್ಟು ಶ್ಯಾಮ್ ಕೈಲಿದ್ದ ಮಗುವನ್ನು ಸುನಂದಮ್ಮ ಎತ್ತಿಕೊಳ್ಳುತ್ತಿದ್ದಂತೆ, ಸುನಂದಮ್ಮ, ಇನ್ಮೇಲೆ ಈ ಮಗುವಿನ ಜವಾಬ್ದಾರಿ ನಿಮ್ಮದು. ಸುನಂದಮ್ಮ, ಈಗ ನಾನು ಏನು ಹೇಳುವ ಪರಿಸ್ಥಿತಿ ಇಲ್ಲ, ದಯವಿಟ್ಟು ಏನನ್ನೂ ಕೇಳಬೇಡಿ, ಇನ್ನೊಂದು ವಾರದ ನಂತರ ಬಂದು ಎಲ್ಲ ಹೇಳ್ತೀನಿ ಅಂತ ಸುನಂದಮ್ಮನಿಗೆ ಹೇಳಿ ಮಗುನ ಜೋಪಾನವಾಗಿ ನೋಡ್ಕೊಳ್ಳಿ. ಅಂದ ಹಾಗೆ ಮಗುವಿಗೆ ಹಾಲಿದೆಯಾ ಅಥವಾ ತಂದು ಕೊಡಲಾ ಅಂತ ಕೇಳಿದಾಗ ಸಂಜೆ ಹಸುವಿನ ಹಾಲು ತೊಗೊಂಡಿದ್ದೆ ಯಜಮಾನ್ರೆ ಇದೆ ಅಂತ ಹೇಳ್ತಾರೆ. ಸರಿ, ಹಾಗಿದ್ರೆ ಮಗುವಿಗೆ ತುಂಬ ಹೊಟ್ಟೆ ಹಸ್ತಿರ್ಬೇಕು, ಒಂದಿಷ್ಟು ಹಾಲು ಕುಡಿಸಿ ನಾನು ಹೊರಡ್ತೇನೆ ಅಂತ ಹೇಳ್ತಾರೆ ಶ್ಯಾಮ್ ಪ್ರಸಾದ್. ಸರಿ ದಣಿ, ಹಾಲಿದೆ, ಬೆಚ್ಚಗೆ ಮಾಡಿ ತೊಗೊಂಡು ಬರ್ತೀನಿ ಅಂತ ಸುನಂದಮ್ಮ ಒಳಗೆ ಹೋಗಿ ಒಂದು ಚಿಕ್ಕ ಲೋಟದಲ್ಲಿ ಹಾಲು ಮತ್ತು ಸ್ಪೂನ್ ತಂದು ಕೊಡ್ತಾರೆ. ಸುನಂದಮ್ಮನಿಂದ ಹಾಲು ಪಡೆದ ಶ್ಯಾಮ್ ಪ್ರಸಾದ್ ನಿಧಾನಕ್ಕೆ ಮಗುವಿಗೆ ಹಾಲು ಕುಡಿಸಿ, ಎಂಥ ಅದೃಷ್ಟ ನೀನು, ಬೆಳ್ಳಿಯ ಹೊಳ್ಳೆಯಲ್ಲಿ ಹಾಲು ಕುಡಿಯಬೇಕಿದ್ದ ನೀನು ಈ ರೀತಿ ಹಾಲು ಕುಡಿಸುವಂತಾಯಿತು ಅಂತ ತಮ್ಮ ಕಣ್ಣೀರನ್ನು ತೊಡೆದುಕೊಂಡು ಮಗುವನ್ನು ಮಲಗಿಸಿ, ಅದು ಮಲಗಿದ ನಂತರ ಸುನಂದಮ್ಮ, ಈ ಮಗು ಈಗಷ್ಟೇ 3 ಗಂಟೆಗಳ ಹಿಂದೆ ಹುಟ್ಟಿದ್ದು ಅಂತೇಳಿ ಅವನ ಕೊರಳಿನಲ್ಲಿದ್ದ ಅವರ ಗೆಳೆತನಕ್ಕೆ ಸಂಕೇತವಾದ ಸರವನ್ನು ತೆಗೆದು ಆ ಮಗುವಿನ ಕುತ್ತಿಗೆಗೆ ಹಾಕಿ ಬೆಳ್ಳದಿಂಗಳ ಚಂದಿರನ ಹಾಗೆ ಹೊಳೆಯುತ್ತಿದ್ದ ಮಗುವನ್ನು ಅಪ್ಪಿ ಮುದ್ದಾಡಿ, ನನ್ನ ಕ್ಷಮಿಸಿಬಿಡು ಕಂದಮ್ಮ, ನನ್ನ ಕ್ಷಮಿಸಿಬಿಡು ಅಂತ ತಮ್ಮ ಕಣ್ಣೀರನ್ನು ತೊಡೆದುಕೊಳ್ಳುತ್ತಾರೆ. ನನ್ನ ಕ್ಷಮಿಸಿಬಿಡು ಕಂದಮ್ಮ, ನನ್ನ ಕ್ಷಮಿಸಿಬಿಡು ಅಂತ ತಮ್ಮ ಕಣ್ಣೀರನ್ನು ತೊಳೆದುಕೊಂಡು, ಈ ಬಡಪಾಯಿ ಮಾವನನ್ನು ಕ್ಷಮಿಸಿಬಿಡು, ಎಲ್ಲ ಚೆನ್ನಾಗಿ ಸರಿಯಾಗಿದ್ದರೆ ನನ್ನ ತಂಗಿಯ ಮಡಿಲಿನಲ್ಲಿ ನನ್ನ ಗೆಳೆಯನ ಪ್ರೀತಿಯ ರಕ್ಷಣೆಯಲ್ಲಿ ರಾಣಿಯಂತೆ ಬೆಳೆಯಬೇಕಾದ ನೀನು ಒಬ್ಬಳೇ ಅನಾಥೆಯಂತೆ ಬೆಳೆಯುವಂತಾಯಿತು. ಎಲ್ಲರೂ ಇದ್ದು ಕೂಡ ನೀನು ಅನಾಥೆಯಂತೆ ಬೆಳೆಯುವ ಸ್ಥಿತಿ ಬಂದಿದೆ. ಸ್ವಲ್ಪ ದಿನ ಅಷ್ಟೇ ಮಗಳೇ, ಮತ್ತೆ ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗ್ತೀನಿ. ನಿನ್ನನ್ನು ಖಂಡಿತ ನಮ್ಮ ಮನೆಗೆ ಕರ್ಕೊಂಡೋಗ್ತೀನಿ ಕಂದಮ್ಮ. ಅಲ್ಲಿಯವರೆಗೂ ನಿನಗೆ ಯಾವುದೇ ತೊಂದರೆಯಾಗದಂತೆ, ಕೊರತೆಯಾಗದಂತೆ ನಾನು ನೋಡಿಕೊಳ್ತೀನಿ ಅಂತ ಕಷ್ಟದಲ್ಲಿ ಹೇಳಿ ತಮ್ಮ ಕಣ್ಣೀರನ್ನು ತೊಡೆದುಕೊಂಡು ಮಗುವನ್ನು ಸುನಂದಮ್ಮನ ಕೈನಿಟ್ಟು, ಜೋಪಾನವಾಗಿ ನೋಡ್ಕೊಳ್ಳಿ ಸುನಂದಮ್ಮ, ಯಾವುದೇ ಕಾರಣಕ್ಕೂ ಆಸರ ತೆಗೆಯಬಾರ್ದು, ಕಳೆಯಬಾರ್ದು ಅಥವಾ ಗಿರಿವಿ ಇಡಬಾರ್ದು. ನಿಮಗೆ ಏನೇ ದುಡ್ಡಿನ ಅವಶ್ಯಕತೆ ಇದ್ದರೂ ನನಗೆ ಹೇಳಿ, ನಾನು ಅದನ್ನು ಸರಿ ಮಾಡ್ತೀನಿ. ನಾನಿನ್ನು ಬರ್ತೀನಿ ಸುನಂದಮ್ಮ, ಮಗುನ ಜೋಪಾನ ಅಂತ ಹೇಳಿ ಏನೇ ಇದ್ದರೂ ನನಗೆ ಫೋನ್ ಮಾಡಿ ತಿಳಿಸಿ. ಅಕಸ್ಮಾತ್ ಮನೆಯಲ್ಲಿ ಬೇರೆಯವರು ಫೋನ್ ಎತ್ತಿದರೂ ಯಾರಿಗೂ ಏನೂ ಹೇಳಬೇಡಿ, ನನಗೆ ಮಾತ್ರ ಹೇಳಬೇಕು ಮಗುವಿನ ಬಗ್ಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಬೆಳಗಿನ ಜಾವ 6:30 ಸುಮಾರಿಗೆ ಮೈಸೂರಿನ ಅವರ ಮನೆ ತಲುಪುತ್ತಾರೆ. ಸಾನ್ನಿಧ್ಯ ಅನಾಥೆ, ಸಾಕಿದ್ದ ಅಜ್ಜಿಯನ್ನು ಕಳೆದುಕೊಂಡು 10 ವರ್ಷಗಳೇ ಕಳೆದಿವೆ. ಈಗ ಅವಳು 20ರ ಹರೆಯದ ಯುವತಿ. ಹಾಲು ಬಿಳುಪಿನ ಮೈಬಣ್ಣ, ಆಕರ್ಷಕ ಪಟ್ಟಲು ಕಣ್ಣುಗಳು, ಸೊಂಟದವರೆಗೂ ಇರುವ ರೇಷ್ಮೆಯಂಥ ನುಣುಪಾದ ಕೂದಲು, ಮುದ್ದು ಮುದ್ದಾಗಿರುವ ಬಾರ್ಬಿ ಡಾಲ್, ನೋಡೋಕೆ ಬಾರ್ಬಿ ಗರ್ಲ್, ಆದರೆ ಅವಳ ತಂಟೆಗೆ ಬಂದವರಿಗೆ ಆನೆಬೆಲ್ಲ ಫಿಲಂನಲ್ಲಿ ಬರುವ ಡೆವಿಲ್ ಗೊಂಬೆ. ಸಾನ್ನಿಧ್ಯ ಅವಳ ಹೆಸರಿನಂತೆ ಅವಳ ಸಾನ್ನಿಧ್ಯಕ್ಕೆ ಬಯಸಿ ಬಕ್ರ ಆಗದೆ ಇರೋ ಹುಡುಗರೇ ಇಲ್ಲ. ಅಜ್ಜಿ ಇರೋವರೆಗೂ ಶಾಲೆ, ಓದು, ಆಟ ಪಾಠ ತುಂಟಾಟ ಮಾಡಿಕೊಂಡು ಗಂಡು ಬಿರಿಯಾಗಿ ಬಜಾರಿಯಾಗಿದ್ದ ಹುಡುಗಿ. ಓದಿನಲ್ಲೂ ಕೂಡ ಅಷ್ಟೇ ಜಾಣೆ. ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡೆ ಎಲ್ಲದರಲ್ಲೂ ಮುಂಚೂಣಿಯಲ್ಲಿದ್ದ ಹುಡುಗಿ. ಕಾಲೋನಿಯಲ್ಲೆಲ್ಲ ಸಾನ್ನಿಧ್ಯ ಅಂದರೆ ಅಚ್ಚುಮೆಚ್ಚು, ನೋಡುವುದಕ್ಕೂ ಕೂಡ ಮುದ್ದಾಗಿದ್ದ ಹುಡುಗಿ. ಅಜ್ಜಿ ಸತ್ತ ಮೇಲೆ ಕೂಡ ಕಷ್ಟಪಟ್ಟು 10ನೇ ತರಗತಿವರೆಗೂ ಓದಿ ಅನಂತರ ಓದುವುದಕ್ಕೆ ಅನುಕೂಲವಿಲ್ಲದೆ ಓದಿಗೆ ತಿಲಾಂಜಲಿ ಇಟ್ಟು ಕೆಲಸಕ್ಕೆ ಅಂತ ಹೋದರೆ ಅಲ್ಲಿ ಅವಳಿಗೆ ಆಗುತ್ತಿದ್ದ ಅನುಭವವೇ ಬೇರೆ. ಅದಕ್ಕೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವುದೇ ಬೇಡ ಅಂತ ಅವಳದೇ ಸ್ವಂತ ಬಿಸ್ನೆಸ್ ಶುರು ಮಾಡಿದ್ದಾಳೆ. ಏನು ಬಿಸ್ನೆಸ್ ಅಂತ ಗೊತ್ತಾಯ್ತಾ? ಅದೇ ಕಣ್ರಿ, ಪಿಕ್ ಪ್ಯಾಕೆಟ್ ಮಾಡೋದು. ಸಾನ್ನಿಧ್ಯ ಎಷ್ಟು ಗಂಡು ಬೀದಿ ಬಜಾರಿ ಹುಡುಗಿನೋ
ಅಷ್ಟೇನು ಇಷ್ಟವಂತ ಹುಡುಗಿ ಗೊತ್ತಾ. ಅವಳು ಕದ್ದಿರೋ ಪರ್ಸ್ನಲ್ಲಿ ಎಷ್ಟೇ ದುಡ್ಡಿದ್ದರೋ ಅವಳಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಕದಿಯೋದು. ಅಕಸ್ಮಾತ್ ಪರ್ಸ್ನಲ್ಲಿ ಜಾಸ್ತಿ ಹಣ ಇದ್ದರೂ ಕೂಡ ಮುಟ್ಟೋಲ್ಲ. ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ನಮ್ಮ ಸಾನು. ಒಂದೇ ಕಡೆ ಅವಳ ಬಿಸ್ನೆಸ್ ಇರೋದಿಲ್ಲ ಕಣ್ರಿ. ಇವತ್ತು ಒಂದು ಏರಿಯಾದಲ್ಲಿದ್ದರೆ ಮತ್ತೊಂದು ದಿನ ಇನ್ನೊಂದು ಏರಿಯಾ, ಬಡಾವಣೆ, ಹೀಗೆ ಒಂದೊಂದು ದಿನ ಒಂದೊಂದು ಕಡೆ. ಯಾವತ್ತೂ ಒಂದೇ ಏರಿಯಾದಲ್ಲಿ ಇರೋದೇ ಇಲ್ಲ ನಮ್ಮ ಹುಡುಗಿ. ಇವತ್ತು ವಿಜಯನಗರದಲ್ಲಿದ್ದರೆ ನಾಳೆ ರಾಜಾಜಿನಗರ, ನಾಡಿದ್ದು ಬನಶಂಕರಿ, ಆಚೆ ನಾಡಿದ್ದು ಮೆಜೆಸ್ಟಿಕ್, ಹೀಗೆ ಬೆಂಗಳೂರು ಪೂರ್ತಿ ಅವಳದೇ ಪ್ರತಿದಿನ ಒಂದು ಕಡೆ ಅವಳ ಕೈ ಚಳಕ ಗ್ಯಾರಂಟಿ ತೋರಿಸ್ತಾಳೆ. ಒಂದೇ ಕಡೆ ಇದ್ದರೆ ಸಿಕ್ಕಿ ಹಾಕಿಕೊಳ್ತೀನಿ ಅನ್ನೋದು ಒಂದು ಕಾರಣ. ಆದರೆ ಇವತ್ತು ಯಲಹಂಕದಲ್ಲಿ ಕಳ್ಳತನ ಮಾಡಿದರೆ ಮತ್ತೆ ಅವಳು ಯಲಹಂಕ ಸೈಡ್ ಬರೋಕ್ಕೆ 15-20 ಅಥವಾ ತಿಂಗಳೇ ಆಗೋದಿತ್ತು. ಪ್ರತಿನಿತ್ಯ ಬೆಳಗ್ಗೆ ಇದು ನೀಟಾಗಿ ರೆಡಿಯಾಗಿ ತನ್ನ ಚಿಲ್ಟಾರಿ ಗ್ಯಾಂಗ್ ಜೊತೆ ಕಾಲೋನಿ ಬಿಟ್ಟರೆ ಮತ್ತು ಸಂಜೆನೇ ಅವಳು ಕಾಲೋನಿ ಸೇರ್ತಿದ್ದು. ಒಂದೇ ಒಂದು ಪೊಲೀಸ್ ಕೇಸ್ ಕೂಡ ಆಗಿಲ್ಲ ಗೊತ್ತಾ ನಮ್ಮ ಹುಡುಗಿ ಮೇಲೆ. ಅಷ್ಟು ಜಾಣೆ, ಅಷ್ಟು ಜಾಣ್ಮೆಯಿಂದ ತನ್ನ ಕೈ ಚಳಕ ತೋರಿಸುತ್ತಿದ್ದಳು ಸಾನು. ಒಂದು ದಿನ ಮಾಲ್ಗೆ ಹೋದರೆ ಇನ್ನೊಂದು ದಿನ ಥಿಯೇಟರ್, ಮತ್ತೊಂದು ದಿನ ಮಾರ್ಕೆಟ್, ದೇವಸ್ಥಾನ ಕೂಡ ಬಿಡ್ತಿರಲಿಲ್ಲ. ಇಷ್ಟೆಲ್ಲ ಕಳ್ಳತನ ಮಾಡಿದರೂ ಕೂಡ ಅವಳಲ್ಲಿರೋ ಒಳ್ಳೆಯ ಗುಣ ಅಂದರೆ ಬಡವರ ತಂಟೆಗೆ ಹೋಗ್ತಿರಲಿಲ್ಲ. ಶ್ರೀಮಂತ ಹುಡುಗರ ಪರ್ಸ್ನಲ್ಲಿ ಇರುವ ದುಡ್ಡು ಮಾತ್ರ ಕದ್ದು ಅವರ ಪರ್ಸ್ನ ಅವರಿಗೆ ವಾಪಸ್ ಕೊಡ್ತಿದ್ದಳು. ಅವಳನ್ನು ನೋಡಿದ್ರೆ ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಪರ್ಸ್ನ ವಾಪಸ್ ಕೊಟ್ಟು ಬರುತ್ತಿದ್ದಳು. ಅದು ಕಣ್ರಿ ನಮ್ಮ ಸಾನ್ನಿಧ್ಯ. ದಟ್ ಈಸ್ ದ ಪವರ್ ಆಫ್ ಸಾನ್ನಿಧ್ಯ ಉರ್ಫ್ ಸಕ್ಕರೆ ಕೊಂಬೆ. ಅವಳ ಕಾಲೋನಿಯಲ್ಲಿ ಮಾತ್ರ ಅವಳು ರೌಡಿ ರಂಗಮ್ಮ, ರಂಗೀಲ ರಾಣಿ. ಯಾಕಂದರೆ ದಿನಕ್ಕೊಂದೊಂದು ಕಲರ್ ಬಟ್ಟೆ ಹಾಕ್ಕೊಂಡು ತನ್ನ ಚಿಲ್ಟಾರಿ ಗ್ಯಾಂಗ್ ಜೊತೆ ಹೊರಟ್ರೆ ಸಂಜೆನೇ ಅವಳು ಕಾಲೋನಿಗೆ ವಾಪಸ್ ಬರುತ್ತಿದ್ದುದು. ಈ ಕಾಲೋನಿಯಲ್ಲಿರುವ ಎಷ್ಟೋ ಜನ ಇವಳ ಹತ್ತಿರ ಸಹಾಯ ಕೇಳುತ್ತಿದ್ದರು. ಯಾರಿಗೂ ಇಲ್ಲ ಅನ್ನೋದೇ ಸಹಾಯ ಮಾಡಿದಳು. ಅಲ್ಲಿರುವವರಿಗೂ ಗೊತ್ತು ಅವಳು ಶ್ರೀಮಂತರ ಮಕ್ಕಳನ್ನು ಯಾಮಾರಿಸಿ ದುಡ್ಡು ಕದಿಯುತ್ತಾಳೆ ಅಂತ. ಅವರು ಇದು ತಪ್ಪಲ್ವಾ ಸಾನು ಕಳ್ತನ ಮಾಡೋದು ಅಂದರೆ? ಅದಕ್ಕೆ ಅವಳ ಉತ್ತರ, ಬಿಡಿ ಸರೋಜಮ್ಮ, ಅಯ್ಯೋ ಬಿಡ್ರಂಗಣ್ಣ, ಅಪ್ಪ ಬೇಜಾನ್ ಬೇನಾಮಿ ದುಡ್ಡು ಮಾಡಿಟ್ಟಿರ್ತಾರೆ. ಅದನ್ನು ತಂದು ಬೇಕಾಬಿಟ್ಟು ತಿಂದು ಕುಡಿದು ವಾಂತಿ ಮಾಡಿಕೊಂಡು ಆಕ್ಸಿಡೆಂಟ್ ಮಾಡಿಕೊಂಡು ಮತ್ತು ಬೇರೆಯವ್ರಿಗೂ ಆಕ್ಸಿಡೆಂಟ್ ಮಾಡಿ ಗಾಂಜಾ ಹುಕ್ಕ ಅದು ಇದು ಅಂತ ಹಾಳಾಗ್ತಾರೆ, ಗಲಾಟೆ ಮಾಡ್ಕೊಳ್ತಾರೆ. ಲವ್ ಮಣ್ಣಂಗಡ್ಡಿ ಅಂತ ಹುಡುಗಿಯರ ಜೊತೆ ಶೋಕಿ ಬೇರೆ. ಅದಕ್ಕೆ ಅಂಥವರ ದುಡ್ಡನ್ನು ಮಾತ್ರ ಕದಿಯೋದು ನಾನು, ಬಡವರ ತಂಟೆಗೆ ಹೋಗಲ್ಲ ಅಂತ ಹೇಳಿ ಎಲ್ಲರ ಬಾಯಿ ಮುಚ್ಚಿಸುತ್ತಿದ್ದಳು. ಅವಳಿಗೆ ಹೇಳೋಕೆ ಆಗಲ್ಲ ಅಂತ ಒಂದಷ್ಟು ಜನ ಸುಮ್ಮನಾದರೆ ಇನ್ನೊಂದಷ್ಟು ಜನಕ್ಕೆ ಅವಳು ಹೇಳಿದ್ದು ಸರಿ ಅನ್ನಿಸುತ್ತಿತ್ತು. ಇದು ನಮ್ಮ ಹೀರೋಯಿನ್ ದಿನಚರಿ. ಅವಳ ಸಾಕಿದ ಅಜ್ಜಿ ಸತ್ತು 10 ವರ್ಷ ಆಯಿತು. ಅಲ್ಲಿಂದ ಇಲ್ಲಿಯವರೆಗೂ ಅವಳಿಗೆ ಕಾಲೋನಿ ಜನಗಳೇ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ. ಅವಳ ತಂಟೆಗೆ ಪುಂಡ ಪೋಖ್ರಿಗಳು ಬಂದರೆ ಅವ್ರ ಕತೆ ಅಷ್ಟೇ ಗೋವಿಂದ. ಈ ಒಳ್ಳೆ ಸಕ್ಕರೆ ಗೊಂಬೆ ಆಗಿದ್ದಾಳೆ ಅಂತ ಮುಟ್ಟೋಗಿ ಬಂದರೆ ಕರೆಂಟ್ ಶಾಕ್ ಕೊಡೋದಕ್ಕಾಗಿ ಆಗೋದು ಪಕ್ಕ. ಅವಳು ಒಂದು ಏಟು ಕೊಟ್ಟರೆ ಮುಗೀತು ಅವ್ರ ಕತೆ. ಇವಳಿಗೂ ತನ್ನವರು ಎಂಬುವವರಿದ್ದಾರಾ? ಎಲ್ಲಿದ್ದಾರೆ? ಹೇಗಿದ್ದಾರೆ? ಇವಳು ಅವರನ್ನು ಸೇರ್ತಾಳ? ಭೇಟಿ ಆಗ್ತಾರಾ? ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ನಾಯಕ, ಅವ್ರ ಮನೆ ಹಾಗೂ ಅವ್ರ ಮನೆಯವರ ಪರಿಚಯ ಮಾಡ್ಕೊಳ್ಳೋಣ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಸ್ಟೇ ಟ್ಯೂನ್ಡ್ ಟು ರೇಖಾ ಸ್ಟೋರಿ ಟೈಮ್. ಹೀಗೆ ನನ್ನ ಕಥೆಗಳನ್ನು ಕೇಳಿ ಪ್ರೋತ್ಸಾಹಿಸಿ ಆನಂದಿಸಿ.